ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಹಂಚಿಕೆ ಮಾಡಲಾದ ತ್ರಿಚಕ್ರ ವಾಹನಗಳು ಕಳಪೆ ಯಂತ್ರಗಳಿಂದ ತಯಾರಿಕೆ ಮಾಡಲಾಗಿದೆ ಎಂದು ನವಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಂಬಾಜಿ ಮೇಟಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 20ರಂದು ಅಂಗವಿಕಲರ ಕಲ್ಯಾಣ ಇಲಾಖೆ ವತಿಯಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಅಂಗವಿಕಲರಿಗೆ ವಿತರಣೆ ಮಾಡಿರುವ ತ್ರಿಚಕ್ರ ವಾಹನ ಸ್ಫೋಟಗೊಳ್ಳುತ್ತಿದ್ದು, ಸೇಡಂ ತಾಲೂಕಿನ ಅನ್ನಿಬಾಯಿ ಹಾಗೂ ಆಕೆಯ ಸಹೋದರ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತ್ರಿಚಕ್ರ ವಾಹನಗಳು ಗುಣಮಟ್ಟದ ವಾಹನಗಳಾಗಿಲ್ಲ ಎಂಬುದು ಈ ಮೂಲಕ ಸ್ಪಷ್ಟವಾಗಿದೆ ಎಂದು ಆರೋಪಿಸಿದರು. ತ್ರಿಚಕ್ರ ವಾಹನ ತೆಗೆದುಕೊಂಡು ಹೋಗುವಾಗ ಸೇಡಂ ತಾಲೂಕಿನ ಹೇಮರೆಡ್ಡಿ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಒಬ್ಬ ವಿಕಲಚೇತನ ಫಲಾನುಭವಿ ಅನ್ನಿಬಾಯಿ ಅವರ ಹೆಸರಿನಲ್ಲಿ ಮಂಜೂರಾಗಿರುವಂಥ ವಾಹನ ಚಲಿಸುತ್ತಿರುವಾಗಲೇ ವಾಹನ ಅಪಘಾತಕ್ಕೀಡಾಗ್ತಾರೆ. ಅವ್ರು ಮುಂದೆ ಗಾಡಿ ನಡೆಸ್ತಾರೆ, ಹಿಂದೆ ಬೆಂಕಿ ತಗಲಿದಂತ ಹಿಂದಿನ ಗಾಡಿ ಬೈಕ್ ಸವಾರನ ಒಬ್ಬ ಹೇಳಿದ ಮೇಲೆ ಹಿಂತಿರುಗಿ ನೋಡ್ತಾನೆ. ನೋಡಿದ ಮೇಲೆ ಅದೇ ಗಾಡಿ ಬೆಂಕಿ ಹತ್ತಂತ ಅವ ಹಿಂದೆ ನೋಡ್ತಾನೆ, ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಯಾವುದೊಂದು ಕಲ್ಲಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿದೆ. ಈ ವಾಹನ ಪೆಟ್ರೋಲ್ ಕಳಪೆ ವಾಹನ, ಕಂಡೀಷನ್ ಇಲ್ಲದಂಥ ವಾಹನ ಕೊಟ್ಟಿರೋದ್ರಿಂದ ಈ ಒಂದು ಪೆಟ್ರೋಲ್ ಟ್ಯಾಂಕ್ ಸ್ಫೋಟ ಆಗಲಿಕ್ಕೆ ಕಾರಣ ಆಗ್ಯದ. ಈಗಾಗಲೇ ಅದು ಕೂಡ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಇಷ್ಟಿದ್ದರೂ ಕೂಡ ಇಲಾಖೆ ಅಧಿಕಾರಿ ಹೇಳ್ತಾರೆ ಸ್ಫೋಟ ಆಗಿಲ್ಲ, ಅದು ಡ್ರೈವರ್ ನಡ್ತಕ್ಕಂಥ ಡ್ರೈವರ್ದು ಬೇಜವಾಬ್ದಾರಿ ಇದೆ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇಲಾಖೆ ಕೊಟ್ಟಂಥ ವಾಹನ ಸ್ಫೋಟಗೊಂಡಿರೋದು ಈಗಾಗಲೇ ದೃಢೀಕರಣವಾಗಿದೆ. ಇವರು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಜೊತೆಗೆ ಆಮೇಲೆ 4 ದಿನದಿಂದ ಕಲಬುರಗಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಅಂಗವಿಕಲ ವ್ಯಕ್ತಿ ಇದ್ದಾನೆ, ಬಡವ ಇದ್ದಾನೆ. ಆ ವ್ಯಕ್ತಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸೌಜನ್ಯತೆಗಾಗಿ ಹೋಗಿ ಮಾತಾಡಿಸ್ಬೇಕಾಗಿತ್ತು. ಈ ಭಾಗದ ಶಾಸಕರಾಗಲಿ ಅಥವಾ ಜಿಲ್ಲಾಡಳಿತವಾಗಿ ಇದುವರೆಗೂ ಹೋಗಿ ಅವರನ್ನು ಮಾತಾಡೋಂಥ ಸೌಜನ್ಯತೆ ತೋರಿಸಲಿಲ್ಲ. ಈಗಾಗಲೇ ಬಡ ವ್ಯಕ್ತಿ 9,000 ರೂಪಾಯಿ ಗೌರವಧನ ಹಣದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಕಲಚೇತನ ವ್ಯಕ್ತಿ, ಆ ಕುಟುಂಬಕ್ಕೆ ಅವನೇ ಆಶ್ರಯ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳಬೇಕಾದ್ರೆ ಒಂದು ಸೌಜನ್ಯ ಕೂಡ ಇಲಾಖೆ ತೋರಿಸದಿರೋದು ಅದೊಂದು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅಂತ ನಾವು ಈ ಮೂಲಕ ಹೇಳ್ತೀವಿ. AC ರೂಮಲ್ಲಿ ಕೂತು ಸ್ಪಾಟಿಗೆ ಹೋಗದೇನೆ ಆ ವಾಹನ ಸ್ಫೋಟಗೊಂಡಿಲ್ಲ, ಇದು ಸುಳ್ಳದ, ಅವನ ಡ್ರೈವರ್ ಬೇಜವಾಬ್ದಾರಿ ಅಂತ ಹೇಳಿಕೆ ಕೊಟ್ಟಿರೋದನ್ನು ನಾವು ಖಂಡನೆ ಮಾಡ್ತೀವಿ. ಈ ಒಂದು ವ್ಯವಸ್ಥೆ ದುರಂತಕ್ಕೇನು ಕಾರಣ ಇಲಾಖೆ ಅದ ಮತ್ತು ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಅದಕ್ಕೆ ಫಲಾನುಭವಿ ಅಕ್ಕ ತಮ್ಮ ಇಬ್ಬರು ಕೂಡ ಚಿಕಿತ್ಸೆ ಪಡೆಯೋದು ಈಗಾಗಲೇ 1 ಲಕ್ಷ ರೂಪಾಯಿ ಅವರ ವೇತನ ಇದು ಖರ್ಚು ವೆಚ್ಚ ಆಗಿದೆ. ಸರ್ಕಾರ ಮತ್ತು ಇನ್ಸೂರೆನ್ಸ್ ಕೂಡ ಕ್ಲೇಮ್ ಆಗೋದಂತೂ ಭಾಳ ಕಷ್ಟ. ಯಾಕಂದರೆ ಅಣತಪ್ಪಿಗೆ ಮಕ್ಕಳು ಸರ್, ಅಣತಪ್ಪಿ. ಅದಕ್ಕೆ ತಲಾ ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳ್ತೀವಿ. ಇನ್ಸೂರೆನ್ಸ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.